ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಏನೇನು ಬೇಕು ಅಂತ ನೋಡೋಣ. ಹೀರೆಕಾಯಿ ಸಿಪ್ಪೆ ತಕ್ಕೊತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯು ಆರ್ ವಾಚಿಂಗ್ ಲೀಲೂಸ್ ಕ್ಯೂಸಿನ್ ಅಟ್ leelanitejal.com. ನಾವಿವತ್ತು ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಮತ್ತು ನಿಮ್ಮದೇನೇ ಸಜೆಷನ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರ ಜೊತೆಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟು ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು 1 ಕಪ್ ಅಷ್ಟಿದೆ. ಜೊತೆಗೆ 1 ಲೋಟ ನೀರು ತೊಗೊಂಡಿದ್ದೀನಿ. ಇಷ್ಟು ಬೇಕಾಗೋದಿಲ್ಲ, ನಾವು ನೋಡ್ಕೊಂಡು ಯೂಸ್ ಮಾಡೋಣ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ, ಅಡುಗೆ ಸೋಡಾ ತೊಗೊಂಡಿದ್ದೀನಿ. ಇದು 1/4 ಸ್ಪೂನ್ ಅಷ್ಟಿದೆ. ಮತ್ತು ಇದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಕ್ರಿಸ್ಪಿನೆಸ್ಗೆ. ಮತ್ತು 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಮತ್ತು 1 ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಜೊತೆಗೆ ಓಮ್ ಕಾಳು ತೊಗೊಂಡಿದ್ದೀನಿ, ಅಜ್ವೈನು. ನೀವಿಲ್ಲಿ ಅಚ್ಕಾರದ ಪುಡಿ ಬೇಡ ಅಂದರೆ ಹಸಿಮೆಣಸಿನ್ಕಾಯಿನ ರುಬ್ಕೊಂಡು ಬೇಕಾದರೂ ಹಾಕ್ಕೊಬೋದು. ನೆಕ್ಸ್ಟ್ ಇಲ್ಲಿ ನಾನು ಹೀರೆಕಾಯಿ ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆನ ತಕ್ಕೊತಾ ಇದ್ದೀನಿ. ನೀವು ತುಂಬ ಅದನ್ನು ಡೀಪಾಗಿ ಸಿಪ್ಪೆ ತೆಗಿಬೇಕು ಅಂತ ಏನಿಲ್ಲ, ಜಸ್ಟ್ ಮೇಲ್ಮೇಲೆ ತಕ್ಕೊಂಡ್ರೆ ಸಾಕು. ಏಕೆಂದರೆ ಸಿಪ್ಪೆ ಇದ್ರದ್ದು ತುಂಬ ಒಳ್ಳೆಯದಿರುತ್ತೆ ಆರೋಗ್ಯಕ್ಕೆ. ಅದಕ್ಕಾಗಿ ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಹೀರೆಕಾಯಿ ಸಿಪ್ಪೆನಲ್ಲಿ. ನಾನು ಹೀರೆಕಾಯಿ ಸಿಪ್ಪೆದು ಚಟ್ನಿ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಈಗಾಗಲೇ. ನೀವು ಯಾರಾದರೂ ನೋಡೋ ಇಂಟ್ರೆಸ್ಟ್ ಇರೋರು ನೀವು ಬೇಕಾದ್ರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಅವೈಲಬಲ್ ಇದೆ. ಸಾಧ್ಯ ಆದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಸಿಪ್ಪೆ ತಕ್ಕೊಂಡಿದ್ದಾಗಿದೆ. ನಾನು ಆ ಸಿಪ್ಪೆನ ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಚಟ್ನಿ ಮಾಡೋದಕ್ಕೆ ಅಂತ. ನೆಕ್ಸ್ಟು ನಾವು ಇದನ್ನು ಈ ಥರ ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ಳೋಣ. ತುಂಬ ದಪ್ಪ ಮಾಡಿದ್ರೆ ಅದು ಬೇಯೋದಕ್ಕೆ ಮತ್ತು ತಿನ್ನೋವಾಗ ಸರಿ ಹೋಗೋದಿಲ್ಲ. ಹಾಗಾಗಿ ನಾನು ತೆಳ್ಳಗೆ ಈ ಥರ ಪೀಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಥರ ಮಿಕ್ಕಿದ ಪೀಸ್ಗಳನ್ನು ಮಾಡ್ಕೊತೀನಿ ನಾನು ಹೀರೆಕಾಯಿಂದ. ಸೊ ಇವಾಗ ಎಲ್ಲನೂ ನಾನು ಈ ಥರ ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ನಾವು ಇವಾಗ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಮಿಕ್ಕಿರೋ ಪದಾರ್ಥಗಳು ಎಲ್ಲನೂ 1 by 1 ಆ್ಯಡ್ ಮಾಡ್ಕೊಳ್ಳೋಣ. ನಾನೀಗ ಆಲ್ರೆಡಿ ಏನೇನು ತೊಗೊಂಡಿದ್ದೀನಿ ಅಂತ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ಡೀಟೇಲ್ಡಾಗಿ ನಾನು ಹಾಕಿರ್ತೀನಿ ಇಂಗ್ರೀಡಿಯೆಂಟ್ಸು, ಕ್ವಾಂಟಿಟಿ ಎಷ್ಟೆಷ್ಟು ಅಂದ್ಬಿಟ್ಟು. ಅಜ್ವೈನ್ ಮಾತ್ರ ನಾವು ಹಾಕೋವಾಗ ಸ್ವಲ್ಪ ಕೈಗೆ ಹಾಕ್ಕೊಂಡು ಈ ಥರ ಪಾಮ್ಸಿಂದ ಕ್ರಷ್ ಮಾಡಿ ಹಾಕಿದ್ರೆ ಅದರದ್ದು ಫ್ಲೇವರ್ ಆ್ಯಂಡ್ ಫ್ರ್ಯಾಗ್ರೆನ್ಸ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಎಲ್ಲನೂ ಹಾಕ್ಕೊಂಡಿದ್ದಾಗಿದೆ. ಒಂದು ಸಲ ಇದನ್ನು ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ಬ್ಯಾಚ್ ವೈಸಲ್ಲಿ ಹಾಕ್ಕೊಳ್ಳಿ ನೀರು, ಒಂದೇ ಸತಿ ಹಾಕ್ಕೊಂಡ್ರೆ ತೆಳುವಾಗತ್ತೆ. ಸೊ ಇದನ್ನು ಲಂಪ್ಸ್ ಫ್ರೀ ಬ್ಯಾಟರಾಗಿ ನಾವು ರೆಡಿ ಮಾಡ್ಕೊಬೇಕು, ಒಂದು ಗಂಟಿಲ್ದಂಗೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಮಧ್ಯ ನೀರು ಆ್ಯಡ್ ಮಾಡಿಕೊಂಡು ಲಂಪ್ಸ್ ಫ್ರೀ ಬ್ಯಾಟರ್ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆಗಿದೆ ನೋಡಿ. ಈ ಥರ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇರಬೇಕು. ಇದು ತುಂಬ ತೆಳು ಆಗಿಬಿಟ್ರೆ ಎಣ್ಣೆ ಕುಡಿಯತ್ತೆ. ಸೊ ನೀವಿದು ಕೋಟ್ ಮಾಡಿದಾಗ ಈ ಥರ ಸ್ಟಿಕ್ ಆಗಬೇಕು, ಅದು ನೀಟಾಗಿ ಈವನ್ ಆಗಿ ಎಲ್ಲ ಕಡೆ ಕೋಟ್ ಆಗಬೇಕು. ಸೊ ಇವಾಗ ನಾವು ಫಸ್ಟೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ. ಎಲ್ಲನೂ ಡಿಪ್ ಮಾಡಿ ಒಂದೊಂದೇ ಈ ಥರ ಎಣ್ಣೆಗೆ ಬಿಡ್ತಾ ಇದ್ದೀನಿ. ನೀವು ಎಣ್ಣೆನೂ ಅಷ್ಟೇ ತುಂಬ ಕಾದಿರಬಾರ್ದು. ನೀವು 1 ಡ್ರಾಪ್ ಹಾಕಿದ ತಕ್ಷಣ ಅದು ಈಸಿಯಾಗಿ ಮೇಲೆ ಬರಬೇಕು. ಅಷ್ಟು ಟೆಂಪ್ರೇಚರಲ್ಲಿ ನೀವು ಬಜ್ಜಿನ ಫ್ರೈ ಮಾಡ್ಕೊಬೇಕು. ತುಂಬ ಎಣ್ಣೆ ಕಾದರೆ ಒಂದು ಸೀದೋಗತ್ತೆ ಖಾರದ ಪುಡಿ ಹಾಕಿರೋವಾಗ. ಮತ್ತು ತುಂಬ ಎಣ್ಣೆ ಕಾದಿಲ್ಲ ಕರೆಕ್ಟಾಗಿ ಅಂದರೆ ಎಣ್ಣೆ ಕುಡಿಯೋ ಸಾಧ್ಯತೆ ಇರುತ್ತೆ. ಸೊ ಎಣ್ಣೆ ಕರೆಕ್ಟಾಗಿ ಕಾದಿದೆಯಾ ಅಂತ ಚೆಕ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದೊಂದೇ ನಾವು ಎಣ್ಣೆಗೆ ಹಾಕಿದ್ದಾಗಿದೆ. ಎಣ್ಣೆಗೆ ಹಾಕಿ 1 ನಿಮಿಷ 2 ನಿಮಿಷ ಹಾಗೆ ಅದನ್ನೇನು ಡಿಸ್ಟರ್ಬ್ ಮಾಡ್ದಂಗೆ ಬಿಡಬೇಕು. ಇಲ್ಲ ಮಧ್ಯದಲ್ಲಿ ನಾವು ಅದನ್ನು ಫ್ಲಿಪ್ ಮಾಡೋಕ್ಕೆ ಹೋದಾಗ ಸ್ಪೂನ್ಗೆ ಕಚ್ಕೊಂಡ್ಬಿಡತ್ತೆ, ಅದು ಹಿಟ್ಟಿನ ಬೆಂದಿರಲ್ಲ ಅದರಿಂದ.
ಸೊ ಇವಾಗ ನೀವು ನೋಡ್ಬೋದು ಒಂದು ಸೈಡ್ ಆಲ್ಮೋಸ್ಟ್ ಕೆಂಪಾಗಿದೆ. ನಾವಿದನ್ನು ಇನ್ನೊಂದು ಸೈಡಿಗೆ ಫ್ಲಿಪ್ ಮಾಡ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆದರೆ ಚೆನ್ನಾಗಿರುತ್ತೆ. ನೀವು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಇಷ್ಟು ಕಲರ್ ಬರೋದಿಲ್ಲ. ನಿಮಗೆ ಈ ಥರ ಕಲರ್ ಬೇಡ ಅನ್ನೋದಾದರೆ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಬೋದು. ಇವಾಗ ಇದೇ ಥರ ನಾನು ಎಲ್ಲ ಬಜ್ಜಿನೂ ಫ್ರೈ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಎಷ್ಟು ಈಸಿಯಾಗಿ ಹೀರೆಕಾಯಿ ಬಜ್ಜಿನ ಮನೆಯಲ್ಲೇ ಮಾಡ್ಬೋದು ಅಂದ್ಬಿಟ್ಟು. ಇದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಹೈಜೀನ್ ಕೂಡ ಆಗಿರುತ್ತೆ. ಸೊ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ, ನಿಮಗೆ ಹೇಗೆ ಬಂತು ಅಂತ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.